ಡಾಕ್ಟರ್ ಈಗ ಸಡನ್ನಾಗಿ ಗೇಮ್ ಆಡಬೇಕಾದ್ರೆ ಗ್ರೌಂಡಲ್ಲಿ ಆಟ ಆಡ್ತಿರ್ಬೇಕಾದ್ರೆ ಫ್ರ್ಯಾಕ್ಚರ್ ಆಯಿತು ಸಡನ್ನಾಗಿ, ಆ ಕ್ಷಣಕ್ಕೆ ಯಾವ ರೀತಿಯಾಗಿ ಚಿಕಿತ್ಸೆನ ಮಾಡಬೇಕಾಗುತ್ತೆ ಡಾಕ್ಟರ್? ಹೌದು, ಅಂದರೆ ಈ ಸ್ಪೋರ್ಟ್ಸ್ ಇಂಜುರೀಸ್ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸೊ ತುಂಬ ಸಾಮಾನ್ಯವಾಗಿ ಸ್ಪೋರ್ಟ್ಸ್ ಇಂಜುರೀಸಲ್ಲಿ ಫ್ರ್ಯಾಕ್ಚರ್ ಆಗೋದು ಸ್ವಲ್ಪ ಚಾನ್ಸಸ್ ಕಡಿಮೆನೇ. ಫ್ರ್ಯಾಕ್ಚರ್ ಜನರಲಿ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸಲ್ಲಿ ಇರ್ಬೋದು ಅಥವಾ ಸಿವಿಯರ್ ಇಂಜುರೀಸ್ ಇರುತ್ತೆ, ಅಂಥವ್ರಿಗೆ ಫ್ರ್ಯಾಕ್ಚರ್ ಆಗುತ್ತೆ. ಸ್ಪೋರ್ಟ್ಸ್ ಇಂಜುರಿಲಿ ಮೋಸ್ಟ್ ಕಾಮನ್ಲಿ ನಮಗೆ ಲಿಗಮೆಂಟ್ ಟೇರ್ಸ್ ಅಥವಾ ಸ್ಪ್ರೈನ್, ಹುಳ್ಕೋದು, ಅದು ಕಾಮನ್ ಆಗುತ್ತೆ. ಸೊ ಯಾವುದೇ ಕ್ರೀಡಾಪಟು ಸಡನ್ನಾಗಿ ಈ ಥರ ಟ್ವಿಸ್ಟ್ ಆಗಿ ಅಥವಾ ಬಿದ್ದು ಅಥವಾ ಒಬ್ರಿಗೊಬ್ರಿಗೆ ಗುದ್ದು ಏನಾದರೂ ಡ್ಯಾಮೇಜ್ ಆಗಿ ಊತ ಬಂದಾಗ ಫಸ್ಟ್ ಏನು ಮಾಡಬೇಕು ಅಂದರೆ ಫಸ್ಟು ನಾವು ಅಸೆಸ್ಮೆಂಟ್ ಮಾಡಬೇಕು, ಕಾಲು ಏನಾದ್ರು ಹಲ್ಲಾಡ್ತಾ ಇದೆಯಾ ಇಲ್ವಾ ಅಂತ. ಏನಕ್ಕೆ ಅಂದರೆ ಫ್ರ್ಯಾಕ್ಚರ್ ಆಗಿದೆಯಾ ಅಂತ. ಮೂಳೆ ಒಂದು ಸರಿ ಮುರಿದಾಗ ಆ ಸ್ಟೆಬಿಲಿಟಿ ಹೋಗ್ಬಿಡುತ್ತೆ. ಸೊ ಏನಾದರೂ ಸ್ವಲ್ಪ ಅಬ್ನಾರ್ಮಲ್ ಮೂವ್ಮೆಂಟ್ ಏನಾದ್ರು ಇದೆಯಾ ಅಂತ ನೋಡೋದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ಮೂಳೆ ಮುರಿದಿದೆಯಾ ಇಲ್ವಾ ಅಂತ. ಎಲ್ಲ ಸ್ಟೇಬಲ್ ಇದೆ ಅಂತ ಅಂದರೆ ನಮಗೆ ಗೊತ್ತದು ಲಿಗಮೆಂಟ್ ಸ್ಪ್ರೇನ್ ಅಂತ. ಫಸ್ಟ್ ಥಿಂಗ್ ಏನು ಮಾಡಬೇಕು ಅಂದರೆ ಆ ಭಾಗಕ್ಕೆ ಸಪೋರ್ಟ್ ಕೊಡಬೇಕು. ಒಂದು ಮರದ ಸಪೋರ್ಟ್ ಕೊಟ್ಟು ಒಂದು ಸ್ಕೇಲ್ ಇರ್ಬೋದು ಅಥವಾ ಯಾವುದೇ ರೀತಿಯ ವುಡನ್ ಪೀಸಸ್ ಒಂದು ಸಪೋರ್ಟ್ ಕೊಟ್ಟು ಅದಕ್ಕೆ ಒಂದು ಕ್ರೇಪ್ ಬ್ಯಾಂಡೇಜ್ ಸುತ್ತಿದ್ರೆ ಸೊ ಆ ಜಾಗಕ್ಕೆ ಸಪೋರ್ಟ್ ಸಿಗುತ್ತೆ. ಸೊ ಕ್ರೇಪ್ ಬ್ಯಾಂಡೇಜ್ ಸುತ್ತೋದ್ರಿಂದ ಸ್ವಲ್ಪ ಕಂಪ್ರೆಷನ್ ಎಫೆಕ್ಟ್ ಬರುತ್ತೆ. ಸೊ ನಾವು ಈ ಥರ ಫಸ್ಟ್ ಟ್ರೀಟ್ಮೆಂಟ್ ನಾವೇನು ಹೇಳ್ತೀವಿ ಅಂದರೆ ರೈಸ್ ಅಂತೀವಿ, RICE ಅಂತ. ಆರ್ ಅಂದರೆ ರೆಸ್ಟ್ ಅಂತ. ಅಂದರೆ ಯಾವ ಜಾಗಕ್ಕೆ ಡ್ಯಾಮೇಜ್ ಆಗಿದೆ ಫಸ್ಟ್ ಅದನ್ನು ರೆಸ್ಟ್ ಕೊಡಬೇಕು. ಸೊ ಆ ಭಾಗನ ಅಲ್ಲಾಡದಲ್ಲಿ ಇರುತ್ತೋ ಅಥವಾ ಭಾಗಕ್ಕೆ ಲೋಡ್ ಹೋಗ್ದಲ್ಲಿ ಇರುತ್ತೋ ನೋಡ್ಕೋಬೇಕು. ಸೆಕೆಂಡ್ ಒನ್ ಈಸ್ ಐಸ್. ಅಂದರೆ ಐಸ್ ಇಟ್ಟಾಗ ನಾವು ಕೋಲ್ಡ್ ಪ್ಯಾಕ್ ಇಟ್ಟಾಗ ಬಿದ್ದು ಏನು ರಕ್ತ ಸಂಚಾರ ಜಾಸ್ತಿ ಆಗಿಬಿಟ್ಟಿರುತ್ತೆ, ಐಸ್ ಇಟ್ಟಾಗೋದು ಶ್ರಿಂಕ್ ಆಗುತ್ತೆ, ಕಡಿಮೆ ಆಗುತ್ತೆ. ಸೊ ಊತ ಕಡಿಮೆ ಆಗುತ್ತೆ. ಸೊ ಆಟೋಮೆಟಿಕಲಿ ಪೇಯ್ನ್ ಕಡಿಮೆ ಆಗುತ್ತೆ. C ಫಾರ್ ಕಂಪ್ರೆಷನ್. ಅದೊಂದು ಕ್ರೇಪ್ ಬ್ಯಾಂಡೇಜು ಅಥವಾ ಯಾವುದೇ ರೀತಿ ಒಂದು ಬಟ್ಟೆನ ಜೆಂಟಲಾಗಿ ಸ್ನಗ್ಗಾಗಿ ತುಂಬ ಟೈಟಾಗೂ ಸುತ್ತಬಾರ್ದು. ಸೊ ಸ್ನಗ್ ಫಿಟ್ ಅಂತ ಹೇಳ್ತೀವಿ, ಅಂದರೆ ಸ್ವಲ್ಪ ಟೈಟಾಗಿ ಕಂಪ್ರೆಸ್ ಆಗೋ ಥರ ನಾವು ಮಾಡಿದ್ರೆ ಆ ಊತ ಎಲ್ಲ ಎಳಿಯುತ್ತೆ. ಸೊ ಆಟೋಮೆಟಿಕಲಿ ಪೇಯ್ನ್ ಕಡಿಮೆ ಆಗುತ್ತೆ. ಈಸ್ ಎಲಿವೇಷನ್, ಅಂದರೆ ನಾವು ಯಾವ ಭಾಗಕ್ಕೆ ಡ್ಯಾಮೇಜ್ ಆಗಿದೆ ಅದು ಸ್ವಲ್ಪ ಮೇಲೆ ಎತ್ತರದ, ಹೃದಯಕ್ಕಿಂತ ಒಂದು ಲೆವೆಲ್ ಎತ್ತರ ಇಡಬೇಕು. ಯಾತಕ್ಕೆ ಅಂದರೆ ನಾವು ಹೃದಯದಿಂದ ಮೇಲೆ ಎತ್ತಾಗ ಆ ಗ್ರಾವಿಟಿ ಹೋಗುತ್ತಲ್ಲ, ಆವಾಗ ಬ್ಲಡ್ ಫ್ಲೋ ಎಲ್ಲ ವಾಪಸ್ ಬರುತ್ತೆ, ಆವಾಗ ಊತ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಸೊ ನೋವು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ಟ್ರೀಟ್ಮೆಂಟ್ ಮಾಡಬೇಕು ಅಂದರೆ ನಾವು ರೈಸ್ ಅಂತ, ರೆಸ್ಟ್, ಐಸ್, ಕಂಪ್ರೆಷನ್ ಆ್ಯಂಡ್ ಎಲಿವೇಷನ್ ಅಂತ ಇದು ಮಾಡಬೇಕು. ಮತ್ತು ಪೇಷಂಟ್ನ ಸ್ವಲ್ಪ ನೋಡಬೇಕು, ಡ್ಯಾಮೇಜ್ ಕಾಲು ಸಪೋಸ್ ಆ್ಯಂಕಲ್ ಇರ್ಬೋದು, ಲಿಗಮೆಂಟ್ ಇರ್ಬೋದು. ಸೊ ಡೈರೆಕ್ಟಾಗಿ ಅವ್ರು ಮತ್ತೆ ಹಾಡು ವಾಪಸ್ ಸ್ಪೋರ್ಟ್ಸ್ ಹೋಗುವಂಥ ಪುಷ್ ಮಾಡಬಾರ್ದು. ಅದೇನಾಗಿದೆ ಅಂತ ನೋಡ್ಕೊಳ್ತಲೇ, ಊತ ಏನು ಬಂದಿಲ್ಲ, ಒಂದು ಸ್ಮಾಲ್ ಪೇಯ್ನ್ ಇದೆ ಅಂತಂದರೆ ನೀವು ಸ್ವಲ್ಪ ಪೇಯ್ನ್ ಕಿಲ್ಲರ್ಸ್ ಕೊಟ್ಟು ಅಥವಾ ನೀವೊಂದು ಕ್ರೇಪ್ ಬ್ಯಾಂಡೇಜ್ ಕೊಟ್ಟು ಸ್ವಲ್ಪ ಆಡೋಕ್ಕೆ ಬಿಡ್ಬೋದು. ಬಟ್ ಊತ ಬಂದಿದೆ ಅಂತ ಅಂದರೆ ಡ್ಯಾಮೇಜ್ ಜಾಸ್ತಿ ಇದೆ ಅಂತ ಅರ್ಥ ಇಮಿಡಿಯೇಟಾಗಿ. ಸೊ ಆ ಥರ ಕ್ರೀಡಾಪಟುಗೆ ಮತ್ತೆ ವಾಪಸ್ ಸ್ಪೋರ್ಟ್ಸ್ ಆಡೋದಕ್ಕೆ ತೆಳ್ಳಬಾರ್ದು. ಅಸೆಸ್ಮೆಂಟ್ ಮಾಡಿ, ಅಥವಾ ಜನರಲಿ ಇವಾಗೆಲ್ಲ ಟೀಮ್ಸಲ್ಲೆಲ್ಲ ಫಿಸಿಯೋಥೆರಪಿಸ್ಟ್ ಇರ್ತಾರೆ ಮತ್ತು ಡಾಕ್ಟರ್ಸ್ ಕೂಡ ಇರ್ತಾರೆ. ಸೊ ದೇ ವಿಲ್ ಗೆಟ್ ಟು ನೋ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ. ಅದ್ರ ಪ್ರಕಾರ ನಾವು ಸ್ಪೋರ್ಟ್ಸ್ ಆಡ್ಬೋದಾ ಅಥವಾ ಸ್ಪೋರ್ಟ್ಸ್ನ ಸ್ಟಾಪ್ ಮಾಡಿ ಅವ್ರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾ ಅಂತ ನೋಡಬೇಕಾಗತ್ತೆ.